ಪಕ್ಷದಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಜಿಟಿ ದೇವೇಗೌಡ. ಪಕ್ಷದಲ್ಲೇ ಇದ್ದಾರೆ, ಜೆಡಿಎಸ್ನಲ್ಲೇ ಇದ್ದಾರೆ. ಅವರು ಯಾವಾಗ ಯಾರ ಪರವಾಗಿ ಮಾತನಾಡ್ತಾರೆ, ಯಾರ ವಿರುದ್ಧವಾಗಿ ಮಾತನಾಡ್ತಾರೆ, ಹೇಗೆ ಮಾತನಾಡ್ತಾರೆ ಅಂತ ಅವರ ಲೆಕ್ಕಾಚಾರಗಳೇ ತಿಳಿಯೋದಿಲ್ಲ. ಸ್ವತಃ ಜೆಡಿಎಸ್ ಪಕ್ಷದ ದಳಪತಿಗಳಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಏನು ಮಾಡೋದಪ್ಪ ಅಂದರೆ ಏನಾದ್ರು ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಲ್ಲ. ಹೀಗಾಗಿ ಹಲವು ದಿನಗಳಿಂದ ಪಕ್ಷದ ಕಾರ್ಯಕ್ರಮಗಳು, ಸಭೆಗಳಿಗೆ ಗೈರಾಗ್ತಾ ಇದ್ದಾರೆ. ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ನಾಯಕರು ಮನವಿ ಮಾಡಿದ್ದಾರೆ. ನಿನ್ನೆ ಮೈಸೂರು ಜೆಡಿಎಸ್ ನಾಯಕರ ಸಭೆ ಕರೆದಿದ್ದರು ಎಚ್ ಡಿ ದೇವೇಗೌಡರು. ನಿನ್ನೆ ನಡೆದ ಸಭೆಯಲ್ಲಿ ಜಿಟಿ ದೇವೇಗೌಡರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಜಿಟಿಡಿ ನಡೆಸ್ತಾ ಇದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು. ಹೀಗಾಗಿ ಜೊತೆಗೆ ಹೆಚ್ಚಾಗಿ ಜೆಡಿಎಸ್ನವರಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ನಾಯಕರೊಂದಿಗೆ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇದು ಕಾರ್ಯಕರ್ತರಲ್ಲಿ ಗೊಂದಲದ ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಕೂಡ ಆಗ್ತಾ ಇದೆ ಅಂಥೇಳಿ ಖಡಕ್ ಎಚ್ಚರಿಕೆಯನ್ನು ರವಾನಿಸಬೇಕು. ಇಲ್ಲ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ, ಚಾಮುಂಡಿ ಕ್ಷೇತ್ರದಿಂದ ಹೊಸ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಅಂತ ಹೇಳಿದ್ದಾರೆ. ಕ್ರಮ ಕೈಗೊಳ್ಳಲು ದೇವೇಗೌಡರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಸ್ವಲ್ಪ ದಿನಗಳನ್ನು ವೆಯ್ಟ್ ಮಾಡೋಣ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ಈ ಮೂಲಕ ಜಿಟಿಡಿಗೆ ಪರೋಕ್ಷ ಸಂದೇಶ ರವಾನೆ ಆದಂತಾಗಿದೆ.